ವಿಧಾನಸಭೆ ಕಲಾಪಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗೈರಾಗಿದ್ದು ಯಾಕೆ? ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಗಳು ಹೆಚ್ಚಾಗಿದ್ದಕ್ಕೆ ಚಕಾರ ಎತ್ತಿದ್ದು ಯಾರು? ಶಿಕ್ಷಕರ ನೇಮಕಾತಿ ವಿಳಂಬಕ್ಕೆ ಸರ್ಕಾರದ ಸ್ಪಷ್ಟನೆ ಏನು? ನೋಡೋಣ ಸದನ ಕದನ ನ್ಯೂಸ್ ಟಾಪ್ 9ನಲ್ಲಿ. ಇಂದು ವಿಧಾನಸಭೆ ಕಲಾಪಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗೈರಾಗಿದ್ರು. ಸಿಎಂ ಬಸವರಾಜ ಬೊಮ್ಮಾಯಿ ಸ್ನೇಹಿತ ಮೃತಪಟ್ಟಿದ್ರಿಂದ ಹುಬ್ಬಳ್ಳಿಗೆ ತೆರಳಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾಂಗ್ರೆಸ್ ನಾಯಕ ಆಸ್ಕರ್ ಫೆರ್ನಾಂಡಿಸ್ಗೆ ಅಂತಿಮ ನಮನ ಸಲ್ಲಿಸಲು ಕೆಪಿಸಿಸಿ ಕಚೇರಿಗೆ ತೆರಳಿದ್ರು. ಹೀಗಾಗಿ ಇಬ್ಬರು ನಾಯಕರು ಕಲಾಪಕ್ಕೆ ಗೈರಾಗಿದ್ರು. ಪ್ರಶ್ನೋತ್ತರ ಕಲಾಪ ಶುರುವಾಗ್ತಿದ್ದಂತೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಕ್ಷೇತ್ರದ ಶಾಸಕ ಕರುಣಾಕರ್ ರೆಡ್ಡಿ ಪ್ರಶ್ನೆ ಕೇಳಿದ್ರು. ತಮ್ಮ ಕ್ಷೇತ್ರದಲ್ಲಿನ ಲೋ ವೋಲ್ಟೇಜ್ ಬಗ್ಗೆ ಇಂಧನ ಸಚಿವ ಸುನೀಲ್ ಕುಮಾರ್ರನ್ನ ಪ್ರಶ್ನಿಸಿದ್ರು. ಆಗ ಇಂಧನ ಸಚಿವರು ಟಿಸಿ ಬ್ಯಾಂಕ್ ನಿರ್ಮಾಣಕ್ಕೆ ಯೋಜನೆ ಹಾಕಿಕೊಳ್ಳಲಾಗಿದೆ. ರಾಜ್ಯದಲ್ಲಿ 164 ಟಿಸಿ ಬ್ಯಾಂಕ್ ಮಾಡ್ತಿದ್ದು ಅದರ ಮೂಲಕ ಟಿಸಿ ನಿರ್ವಹಣೆ ಮಾಡ್ತೇವೆ. ಟಿಸಿ ಹಾಳಾದ್ರೆ 24 ಗಂಟೆಯಲ್ಲಿ ರಿಪೇರಿಯಾಗಬೇಕು. ಟಿಸಿ ರೀಪ್ಲೇಸ್ ಮಾಡಬೇಕೆಂಬ ಪ್ಲಾನ್ ಮಾಡಲಾಗ್ತಿದೆ. ಮುಂದೆ ಸಮಸ್ಯೆ ಆಗದಂತೆ ನೋಡಿಕೊಳ್ತೇವೆ. ಲೋ ವೋಲ್ಟೇಜ್ ಆಗದಂತೆ ಕ್ರಮ ವಹಿಸ್ತೇವೆ ಅಂತ ತಿಳಿಸಿದ್ರು. ರಸ್ತೆ ಅಭಿವೃದ್ಧಿಗೆ ಮರ ಕಡಿಯಲು ಅನುಮತಿ ನೀಡೋ ವಿಚಾರವು ಕಲಾಪದಲ್ಲಿ ಪ್ರಸ್ತಾಪವಾಯಿತು. ಕೋಲಾರ ಜಿಲ್ಲೆ ಮಾಲೂರು ಕ್ಷೇತ್ರದ ಶಾಸಕ ಕೆವೈ ನಂಜೇಗೌಡ ಈ ಬಗ್ಗೆ ಪ್ರಶ್ನೆ ಮಾಡಿದ್ರು. ಮರ ಕಡಿಯುವುದಕ್ಕಾಗಿ ಅನುಮತಿ ನೀಡಲು ಅರಣ್ಯ ಇಲಾಖೆ ವಿಳಂಬ ಮಾಡ್ತಿದೆ ಅಂತ ಬೇಸರ ಹೊರಹಾಕಿದ್ರು. ಆಗ ಸಚಿವ ಉಮೇಶ್ ಕತ್ತಿ ತೊಂದರೆ ಇದ್ರೆ ಸರಿಪಡಿಸ್ತೇವೆ ಎಂದು ಉತ್ತರಿಸಿದ್ರು. ಆಗ ಮಧ್ಯಪ್ರವೇಶಿಸಿದ ಸ್ಪೀಕರ್ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ ಕಾಲಮಿತಿಯಲ್ಲಿ ನಿರ್ಣಯ ಮಾಡುವ ಆದೇಶ ಹೊರಡಿಸಿ ಅಂತ ಸಚಿವ ಕತ್ತಿಗೆ ಸೂಚಿಸಿದ್ರು. ಪ್ರಶ್ನೋತ್ತರ ಕಲಾಪದಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಕಾಡು ಪ್ರಾಣಿಗಳ ಬಗ್ಗೆ ಮಾತನಾಡಿ ಗಮನ ಸೆಳೆದ್ರು. ನಮ್ಮಲ್ಲಿ ಚಿರತೆ ಕೊಂದು ಒಬ್ಬ ಹೀರೋ ಆದ. ಕಾಡು ಪ್ರಾಣಿಗಳನ್ನ ನೀವು ಸರಿಯಾಗಿ ಸಾಕ್ತಿಲ್ಲ, ಅದಕ್ಕೆ ಅವು ಊರಿಗೆ ಬರ್ತಿವೆ. ಇದರಿಂದ ಸಾಕು ಪ್ರಾಣಿಗಳು ಉಳಿಯಲ್ಲ. ಹೀಗಾಗಿ ಕಾಡು ಪ್ರಾಣಿಗಳಿಗೆ ಆಹಾರ, ನೀರು ಒದಗಿಸಿ ಅಂತ ಶಾಸಕ ಶಿವಲಿಂಗೇಗೌಡ ಆಗ್ರಹಿಸಿದ್ರು. ಈ ವೇಳೆ ಅರಣ್ಯ ಸಚಿವ ಉಮೇಶ್ ಕತ್ತಿ ಹಾಸನ ಜಿಲ್ಲೆಯಲ್ಲಿ ಚಿರತೆ, ಹುಲಿ ಎಲ್ಲಾ ಪ್ರಾಣಿಗಳಿವೆ. ಹಾಸನ ಜಿಲ್ಲೆಗೆ ನಾನೇ ಹೋಗ್ತೇನೆ, ಅರಣ್ಯಾಧಿಕಾರಿಗಳ ಜತೆ ಸಭೆ ನಡೆಸ್ತೇನೆ, ಪರಿಹಾರ ಕ್ರಮಗಳನ್ನ ತೆಗೆದುಕೊಳ್ತೇನೆ ಅಂತ ಶಾಸಕ ಶಿವಲಿಂಗೇಗೌಡರಿಗೆ ಭರವಸೆ ನೀಡಿದ್ರು. ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜುಗಳ ಪ್ರಿನ್ಸಿಪಾಲ್ ಜ್ಯೇಷ್ಠತಾ ಪಟ್ಟಿ ಪ್ರಕಟ ವಿಳಂಬದ ಬಗ್ಗೆ ಎಂಪಿ ಕುಮಾರಸ್ವಾಮಿ ಪ್ರಶ್ನಿಸಿದ್ರು. ಉನ್ನತ ಶಿಕ್ಷಣ ಇಲಾಖೆ ವಿರುದ್ಧ ಎಂಪಿಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ರು. ಜ್ಯೇಷ್ಠತಾ ಪಟ್ಟಿ ಪ್ರಕಟ ವಿಳಂಬದಿಂದ ವಾರ್ಷಿಕ ವೇತನ ಬಡ್ತಿ ಸಿಗ್ತಿಲ್ಲ. ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ, ಬೇಜವಾಬ್ದಾರಿ ಉತ್ತರ ನೀಡಿದ್ದಾರೆ. ಇದರಲ್ಲಿ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣರದ್ದು ತಪ್ಪಿಲ್ಲ, ಅಧಿಕಾರಿಗಳದ್ದೇ ಕೈವಾಡವಿದೆ ಎಂದು ಎಂಪಿ ಕುಮಾರಸ್ವಾಮಿ ಬೇಸರ ವ್ಯಕ್ತಪಡಿಸಿದ್ರು. ಕೊರೋನಾ ಹಿನ್ನೆಲೆ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುತ್ತಿಲ್ಲ. ಹೀಗಾಗಿ ಆರ್ಥಿಕ ಇಲಾಖೆ ಆದೇಶದಂತೆ ತಡೆ ಹಿಡಿಯಲಾಗಿದೆ ಅಂತ ಸಚಿವ ಮಾಧುಸ್ವಾಮಿ ಸಮರ್ಥಿಸಿಕೊಂಡರು. ಸರ್ಕಾರದ ನಿರ್ಧಾರ ಸಮರ್ಥಿಸಿಕೊಂಡ ಸಚಿವ, ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ಖಾಲಿ ಹುದ್ದೆ ಭರ್ತಿ ಮಾಡುವುದನ್ನು ತಡೆ ಹಿಡಿದಿದ್ದೇವೆ. ಸಿಎಂ ಬೊಮ್ಮಾಯಿ ಜತೆ ಚರ್ಚಿಸಿ ಮುಂದೆ ನೇಮಕಾತಿ ಮಾಡಿಕೊಳ್ತೇವೆ ಅಂತ ಅರುಣ್ ಶಹಾಪುರ ಪ್ರಶ್ನೆಗೆ ಸಚಿವ ಮಾಧುಸ್ವಾಮಿ ಉತ್ತರಿಸಿದ್ರು. ಅಲ್ಪಸಂಖ್ಯಾತರ ನಿಗಮಕ್ಕೆ ಅನುದಾನ ಬಿಡುಗಡೆಯಾಗ್ತಿಲ್ಲ ಅಂತ ಪರಿಷತ್ನ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಎಂ ಫಾರೂಕ್ ಪ್ರಶ್ನಿಸಿದ್ರು. 300 ಕೋಟಿ ವಾರ್ಷಿಕ ಅನುದಾನ ಬಿಡುಗಡೆ ಮಾಡಬೇಕು, ಮಂಜೂರಾಗಿರುವ ಹುದ್ದೆಗಳನ್ನ ನೇಮಕ ಮಾಡಿಕೊಳ್ತಿಲ್ಲ. ಹೀಗಾಗಿ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮ ಉಳಿಸಿಕೊಡಿ ಅಂತ ಫಾರೂಕ್ ಮನವಿ ಮಾಡಿದ್ರು. ಅನುದಾನ ಹೆಚ್ಚಳ ಕುರಿತು ಚಿಂತನೆ ನಡೆಸುತ್ತೇವೆ ಅಂತ ಫಾರೂಕ್ ಪ್ರಶ್ನೆಗೆ ಸಚಿವ ಜೆಸಿ ಮಾಧುಸ್ವಾಮಿ ಉತ್ತರಿಸಿದ್ರು. ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ಕೆಲಸದಲ್ಲೂ ಬಾಂಗ್ಲಾದವರಿದ್ದಾರೆ ಅಂತ ವಿಧಾನ ಪರಿಷತ್ನಲ್ಲಿ ಬಿಜೆಪಿಯ ಎಂಎಲ್ಸಿ ತುಳಸಿ ಮುನಿರಾಜುಗೌಡ ಆಕ್ಷೇಪ ವ್ಯಕ್ತಪಡಿಸಿದ್ರು. ಬಾಂಗ್ಲಾ ನಿವಾಸಿಗಳಿಗೆ ನಕಲಿ ವೋಟರ್ ಐಡಿ ನೀಡಲಾಗ್ತಿದೆ. ಇಂಥವರನ್ನ ಹೊರಗೆ ಹಾಕುವ ಇಚ್ಛಾಶಕ್ತಿ ಸರ್ಕಾರಕ್ಕಿಲ್ಲ. ಸರ್ಕಾರವೇ ಮುಂದೆ ನಿಂತು ದೇಗುಲಗಳನ್ನ ಒಡೆಸ್ತಿದೆ. ನಮ್ಮ ಮುಂದಿನ ಪೀಳಿಗೆಗೆ ದೊಡ್ಡ ತೊಂದರೆ ಎದುರಾಗುತ್ತೆ ಅಂತ ತುಳಸಿ ಮುನಿರಾಜುಗೌಡ ಹೇಳಿದ್ರು. ಕಲಾಪದ ವೇಳೆ ಸಚಿವರ ಬಳಿ ಹೋಗಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ನೀಡಲು ಹೋಗಿದ್ರು. ಆಗ ಆಕ್ಷೇಪ ವ್ಯಕ್ತಪಡಿಸಿದ ಸ್ಪೀಕರ್ ವಿಶ್ವೇಶ್ವರ ಹೆಗ್ಡೆ ಕಾಗೇರಿ, ಮಂತ್ರಿಗಳು ಉತ್ತರ ನೀಡಬೇಕು, ನೀವು ಪತ್ರ ಕೊಟ್ಟು ಈಗ ಅವರಿಗೆ ಡಿಸ್ಟರ್ಬ್ ಮಾಡ್ತೀರಿ ಎಂದ್ರು. ಮಂತ್ರಿಗಳು ಶಾಸಕರಿಗೆ ಸಮಯ ಕೊಡ್ತಿಲ್ಲ. ಪಾರ್ಲಿಮೆಂಟ್ ಮಾದರಿಯಲ್ಲಿ ಕಲಾಪ ಮುಗಿದ ಮೇಲೆ ಮಂತ್ರಿಗಳು ಸಮಯ ಕೊಡ್ಲಿ. ಅವರು ಸಮಯ ಕೊಡಲ್ಲ, ಕೈಗೆ ಸಿಗಲ್ಲ. ಹಾಗಾಗಿ ಇಲ್ಲೇ ಕೊಡ್ಬೇಕಷ್ಟೇ, ಇನ್ನೇನ್ ಮಾಡೋದು ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ರು.